ರಸ್ತೆಯಲ್ಲಿ ಹೋಗುತ್ತಿದ್ದ ವ್ಯಕ್ತಿಗೆ ಝಾಡಿಸಿ ಒದ್ದ ಕುದುರೆ, ವ್ಯಕ್ತಿ ಸಾವು. ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ ವ್ಯಕ್ತಿಯೊಬ್ಬನಿಗೆ ಹಿಂಬದಿಯಿಂದ ಬಂದ ಕುದುರೆಯೊಂದು ಝಾಡಿಸಿ ಒದ್ದ ಪರಿಣಾಮ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯೊಬ್ಬ ಮೃತಪಟ್ಟ ಘಟನೆ ಬೀದರ್ ನಗರದಲ್ಲಿ ಸೋಮವಾರ ಸಂಜೆ 6 ಗಂಟೆ ಸುಮಾರಿಗೆ ಜರುಗಿದೆ. ಬೀದರ್ ನಗರದ ಮೈಲೂರು ನಿವಾಸಿ ವೈಜನಾಥ್ 60 ವರ್ಷ ಕುದುರೆ ಒದ್ದ ಕಾರಣ ಮೃತಪಟ್ಟ ವ್ಯಕ್ತಿಯಾಗಿದ್ದಾನೆ. ಬೀದರ್ ನಗರದ ಚಿದ್ರಿಯಿಂದ ಮೈಲೂರಿಗೆ ಹೋಗುವ ರಿಂಗ್ ರಸ್ತೆಯಲ್ಲಿ ಸೋಮವಾರ ಸಂಜೆ 6 ಗಂಟೆ ಸುಮಾರಿಗೆ ಈತ ರಸ್ತೆ ಬದಿಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ. ಇದೇ ಸಂದರ್ಭದಲ್ಲಿ ಹಿಂಬದಿಯಿಂದ ಬಂದ ಕುದುರೆಯೊಂದು ವ್ಯಕ್ತಿಗೆ ಝಾಡಿಸಿ ಒದ್ದಿದ್ದು, ಹೀಗಾಗಿ ವ್ಯಕ್ತಿ ತಲೆಗೆ ಗಂಭೀರವಾದ ಗಾಯವಾಗಿತ್ತು. ಗಾಯಾಳು ವ್ಯಕ್ತಿಗೆ ಬೀದರ್ ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ನ ಆಸ್ಪತ್ರೆಗೆ ರವಾನಿಸಲಾಗುತ್ತಿತ್ತು. ಆದರೆ ಈತ ಹೈದರಾಬಾದ್ ಆಸ್ಪತ್ರೆಗೆ ತಲುಪುವ ಮುನ್ನವೇ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾನೆ ಎಂದು ತಿಳಿದು ಬಂದಿದೆ. ಕುದುರೆ ಒದ್ದ ಪರಿಣಾಮ ಮೃತಪಟ್ಟ ವ್ಯಕ್ತಿಯ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರಧನ ಕಲ್ಪಿಸಿ ಕೊಡುವ ಜೊತೆಗೆ ಕುದುರೆ ಮಾಲೀಕನ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಮೃತ ವ್ಯಕ್ತಿಯ ಪುತ್ರ ಹಾಗೂ ಆತನ ಸಂಬಂಧಿಕರು ಇಂದು ಮಂಗಳವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಮಾಧ್ಯಮಗಳ ಮೂಲಕ ಒತ್ತಾಯಿಸಿದ್ದಾರೆ. ನಮ್ಮ ಬಾಬಾ ಹೊತ್ತಿನ ದಂಧೆ ಮಾಡಿ ಹೊಂಟಿದೆ. ಹಿಂಗೆ ಕುದುರೆ ಬಂದು ಹೊಡೆದು ಹೋಗ್ಯದೆ. ಕ್ಯಾನ್ಸರ್ ಮ್ಯಾಗ ಮನುಷ್ಯ ಇದ್ದನು ಕುಂತು ಹೊಡಿತ ಫಾಸ್ಟ್ ಹೊಡಿತಾ ನಮ್ಮ ಅಪ್ಪ ತೀರ್ಲಕ್ಕೆ ಹೋಗ್ಯದ. ಹಿಂಗೆ ಬಂದು ಹೊಡೆದೆ ಮುಂದಕ್ಕೆ ಹೋಗ್ಯಾನ. ಮುಂದಕ್ಕೆ ಹೋಗೋಣ ಸೈನ್ ಸ್ಕೂಲ್ ಮೈಲೂರು ಹಿಂಗೆ ಮತ್ತು ಬಿದಾಗ ತಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೇವೆ. CT ಸ್ಕ್ಯಾನ್ ಮಾಡಿದ್ದೇವೆ. ತಲೆಗೆ ಹತ್ತಿತ್ತು. ಇಮಿಡಿಯೇಟ್ಲಿ ಹೈದರಾಬಾದ್ ಹೋಗಿ ಅಂತ ಹೇಳಿದಾಗ ಒಯ್ದೇವೆ. ಪಟನ್ಸೂರದಲ್ಲೇ ಜೀವ ಹೋಗಿತ್ತು. ಮತ್ತು ಹಿಂದಕ್ಕೆ ತಂದೇವಿ. ಬಿದಾಗ ತಂದು ಅಡ್ಮಿಟ್ ಮಾಡಿದ್ದೇವೆ. ಯಾವುದೇ ಕೆಲಸ ಮಾಡ್ದಲ್ಲ. ನಮ್ಮ ತಂದೆ ಹೆಸರು ವೈಜನಾಥ್. ಚಿದ್ರಿ ಲಿಂಗೋಡ್ ಮೈಲೂರು ಸೈನ್ಸ್ ಸ್ಕೂಲ್ ಬಸ್ ಸ್ಟಾಪ್. ಮನುಷ್ಯ ಇದ್ದು ಕುದುರೆ ಮನುಷ್ಯ ಇದ್ದು. ಅವ ನಮ್ಮ ಬಾಬಾ ದಂಧೆ ಮಾಡಿ ಹೊಂಟಿದೆ. ಹಿಂದಿಂದ ಒಂದು ಕುದುರೆ ಫಾಸ್ಟ್ ಇತ್ತು. ಜಾಟ್ ಹೊಡೆದು ಹಾಗೆ ಹೋಗ್ಯಾನ ಮುಂದಕ್ಕೆ. MSc ಮಾಡಿ ಹೋಗಿದ್ದೇವೆ. ಇಲ್ಲಿ MSc ಮಾಡಿದ ಬಾದ ಹೈದರಾಬಾದ್ ಕಳ್ಸಿಕೊಟ್ಟಿದ್ದೆ CS ಅಂತ. ಪೊಲೀಸರು ಯಾರು ಭೀ ಹಂಗೆ ಕೇರ್ ಮಾಡ್ತಾಯಿಲ್ಲ ರೀ. ಈಗ ಒಂದು ಅಲವ್ದು ಯಾರು ಬರ್ಲಕ್ಕಿಲ್ಲ ಇಲ್ಲಿ. ನೀನು 6 ಗಂಟೆಗೆ ಆಗ್ಯದ. ಇನ್ನೂ ಯಾನೇ ಮಾಡಿಲ್ಲ ಸರ್. ಅವ್ರ ಮಗ ಬೇಕು ದಿಲೀಪ್. ಮೈಲೂರು ಜಮಿ ಕಾಲನಿ ತಂದೆ ಸಾಕು ಕೂಲಿ ಕೆಲಸ ಮಾಡ್ತಾರೆ. ಅವರಿಂದ ನಮ್ಮ ಮನೆ ನಡೀತದೆ. ಮುಂಜಾನೆ ಹೋಯ್ತದೆ, ಹೊತ್ತಿನ ಬರ್ತಿದ್ದೆ. ಡೈಲಿ ನಾಲ್ಕು ಬರ್ತಿರ್ತದೆ. ಅದು ಅದೇ ರೂಟ್ ಮೇಲೆ ಬರ್ತೀವಿ. ಡೈಲಿ ಅದೇ ರೂಟಿಗೆ ಬರ್ತೀವಿ. ಚಿದ್ದಿಗೆ ದಂಧೆ ಮಾಡ್ತೀವಿ. ಹೊತ್ತಿನ 6 ಅನ್ಕೋ ಬಾಯಿಗೆ ನೀರು ಹೊಡೆಯೋದು ವಾಚ್ಮನ್ ಅಂದೆ. ಅದು ನಿನ್ನ ಅದು ರಾತ್ರಿ 12:30 ಆಗ್ಯದ. ಇನ್ನೂ ಯಾರು ಅಧಿಕಾರಿಗಳು ಬಂದಿಲ್ಲ, ಯಾರು ಸ್ಪಂದಿಸ್ತಾ ಇಲ್ಲ ನಮ್ಗೆ. ಅದು ಪ್ರಾಣಿ ಇದೆ, ಅದಕ್ಕೆ ಹೆಂಗೆ ಕೇಸ್ ಆಯ್ತದ, ಕೇಸ್ ಆಗಲ್ಲಲ್ಲ ಅಂತಲ್ಲತ್ತಾರ. ಅವರು ಊಹೆ ಪೂಯದ ಉತ್ತರಗಳು ಕೊಟ್ಟತ್ತಾರೆ. ಕೇಳಿದ್ರಾದ್ರೆ ಸರಿಯಾಗಿ ಬಂದು ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಂಬುದು ಯಾರೂ ಮನಸ್ಸು ಮಾಡ್ತಾ ಇಲ್ಲ. ಆಡಳಿತದಲ್ಲಿರುವಂಥರಾಗಲಿ ಇಲ್ಲಿ ಪೊಲೀಸ್ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಯವರು ಕೂಡ ಸ್ಪಂದಿಸ್ತಾ ಇಲ್ಲ. ಅವರಿಗೆ ಅರೆಸ್ಟ್ ಮಾಡ್ತಾ ಇಲ್ಲ. ಆ ಪ್ರಾಣಿ ಇದೆ, ಅದ್ರ ಮೇಲೆ ಸವಾರ ಮಾಡ್ತೈತೆ ಒಬ್ಬ. ಅವ್ರಿಗೆ ಗೊತ್ತಾಗ್ತದೆ. ಸವಾರಿ ಮಾಡ್ತಾರೆ ಕಂಪಲ್ಸರಿ, ಅದೇ ಹೊಣೆಗಾರಿಕೆ ಇರ್ತಾರೆ. ಯಾರು ಅದಕ್ಕೆ ಸಾಕ್ತಾರೆ ಅದೇ ಅವ್ರಿಗೆ ಹೊಣೆಗಾರಿಕೆ ಇರ್ತಾರೆ. ಆದರೆ ನಮ್ಮ ಪೊಲೀಸ್ ಇಲಾಖೆದವರು ಯಾವುದೇ ರೀತಿಯ ಕ್ರಮ ಕೈಗೊಳ್ತಾ ಇಲ್ಲ. ಸುಮ್ಮನೆ ನಮ್ಗೆ ಈಗ 11:30 ಆಗ್ಲತ್ತದ. ಇಲ್ಲಿ ಬಾಡಿನೂ ಡಿಸ್ಪ್ಯಾಚ್ ಮಾಡ್ತಾ ಇಲ್ಲ, ಬಾಡಿನೂ ನಮ್ಗೆ ಕೊಡ್ತಾ ಇಲ್ಲ. ಏನಾದರೂ ಕ್ರಮ ಕೈಗೊಳ್ತಾ ಇಲ್ಲ. ಸರಿಯಾದವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕೆಂಬುದಾಗಿ ನಾವು ಸಂಬಂಧಪಟ್ಟಂಥ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾಯಿದ್ವಿ. ಕೂಡಲೇ ಜಿಲ್ಲಾಡಳಿತದಲ್ಲಿ ಪೊಲೀಸ್ ಇಲಾಖೆಗಳಿಗೆ SP ಅವರು ಇಂಟ್ರಕ್ಷನ್ ಕೊಟ್ಟು ಕೂಡಲೇ ಈ ಕುಟುಂಬಕ್ಕೆ ವೈಜನಾಥ್ ಅವರಿಗೆ ಅವರ ಕುಟುಂಬಕ್ಕೆ ಸರಿಯಾದ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ತಮ್ಮ ಮುಖಾಂತರ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಮಾಡ್ತಾಯಿದ್ದೀವಿ. ಮೈಲೂರ್ದಾರೆ ಕುದಿಯೂಸ್ ಅವರು ಹೆಸರು MD ಜಫರ್ ಅಂತೇಳಿ ಅವ್ರು ಸರಿ ಮಾತಾಡಿದ್ದೀವಿ. ಆತೆ ಜಾತೆ ಅಂತ ಅಲ್ಲತ್ತಾರ. ಮುಂಜಾನೆ 9ಕ್ಕೆ ಫೋನ್ ಮಾಡಿದ್ದೀವಿ ನಾವು. ಆತೆ ಜಾಮ್ 10 ಮೇಡಮೇ ಆತೆ ಇದೇ ಅಲ್ಲತ್ತಾರ. ಇನ್ನೂ ಬರ್ತಾಯಿಲ್ಲ. ಅವ್ರು ಏನೂ ಇದು ಪರಿಹಾರ ಕೊಡ್ಲಿಕ್ಕೆ ಮನಸ್ಸು ಮಾಡ್ತಾಯಿಲ್ಲ. ಅವ್ರದ್ದೇ ಆದ ಒಂದು ವಿಚಾರಧಾರೆ ಮಾತಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಕೂಡ ನಮ್ಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಕುಟುಂಬಕ್ಕೆ ಇವರೇ ಮುಖ್ಯಸ್ಥರು. ಇವರಿಂದ ಮನೆ ಇತ್ತು. ಇವರಿಂದ ಮನೆ ನಡೆಸ್ತಾ ಇದ್ದರು. ಸರ್ಕಾರ ಏನು ಇವ್ರ ಕುಟುಂಬಕ್ಕೆ ಕೊಡಬೇಕು. ಈ ಮುಂದೆ ಮಗ ಮದುವೆ ಅದೇ, ಅವ್ರಿಗೆ ಸ್ವಲ್ಪ ಸಾಲ ಇದೆ, ಅವರೇ ತೀರಿಸ್ತಾ ಇದ್ದರು. ಈಗ ಮುಂದಿನ ಜೀವನಕ್ಕಾಗಿ ಅವ್ರ ತಾಯಿಗೆ ವಿಧವರಾಗಿದ್ದಾರೆ. ಏನು ಅವ್ರಿಗೂ ಕೊಡಬೇಕು ಸರ್ಕಾರ ಆಗಲಿ ಅಥವಾ ಸಂಬಂಧಪಟ್ಟರು ಏನು ಕೊಡಬೇಕು ಅದು ಕೊಟ್ಟರೆ ಮುಂದಿನ ಜೀವನ ಒಳ್ಳೇದಾಗ್ತದೆ. ಸುರೇಶ್ ಅಂತೇಳಿ.